ಈಗಾಗಲೇ ಒಂದು ಕಡೆ ರಾಜ್ಯದಲ್ಲಿ ಬಸ್ ನಿಲ್ದಾಣಗಳ ಅವ್ಯವಸ್ಥೆ ದೊಡ್ಡ ಮಟ್ಟದಲ್ಲೇ ತಾಂಡವವಾಡ್ತಾ ಇದೆ. ಬಸ್ ನಿಲ್ದಾಣಗಳ ಅವ್ಯವಸ್ಥೆ ಬಗ್ಗೆ ಈಗಾಗಲೇ ನಾವು ಸುದೀರ್ಘವಾಗಿ ಅಭಿಯಾನ ಮಾಡ್ತಾ ಇದ್ದೀವಿ. ಮಂಜುನಾಥ್ ಅವರು ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರಿಯಾಲಿಟಿ ಚೆಕ್ ಅನ್ನ. ಮಂಜುನಾಥ್ ಅವರು KR ಮಾರ್ಕೆಟ್ ಇಂದ ಈಗ ನಮ್ಗೆ ಅಲ್ಲಿನ ದೃಶ್ಯಗಳು ಹೇಗಿದೆ ಮತ್ತು ಅಲ್ಲಿನ ಅವ್ಯವಸ್ಥೆ ಹೇಗಿದೆ ಅನ್ನೋದ್ರ ಕುರಿತಾಗಿ ಒಂದಷ್ಟು ವಾಕ್ಥ್ರೋ ಮಾಡಿದ್ದಾರೆ, ನೋಡ್ಕೊಂಡ್ ಬರೋಣ. ದಿನನಿತ್ಯ ಹೊರಗಡೆಯಿಂದ ಸಾಕಷ್ಟು ಜನ ಏನಂತಂದ್ರೆ ಬೆಂಗಳೂರನ್ನ ಬರ್ತಾರೆ. ಬಂದ ತಕ್ಷಣ ಅಂತಂದ್ರೆ BMTC ಬಸ್ ಅನ್ನು ಹತ್ತಾರೆ. BMTC ಬಸ್ ಅನ್ನು ಹತ್ತಿದ ಬಳಿಕ ಯಾವ ಸ್ಟಾಪ್ ಅಲ್ಲಿ ಇಳ್ಕೋಬೇಕು ಮತ್ತೆ ಎಲ್ಲಿ ನಿಂತ್ಕೋಬೇಕು ಅಂತಕ್ಕಂಥದ್ದು ತುಂಬಾ ಜನರಿಗೆ ಗೊತ್ತಿರೋದಿಲ್ಲ. ಹೀಗಾಗಿ BMTC ಅಂತಂದ್ರೆ ಬಸ್ ನಿಲ್ದಾಣಗಳನ್ನ ಕೂಡ ಮಾಡಿರುವಂಥದ್ದು, ಅಲ್ಲಲ್ಲಿ ಅಂತಂದ್ರೆ ಸ್ಟಾಪ್ಗಳಲ್ಲಿ ಶೆಲ್ಟರ್ಗಳನ್ನ ನಿರ್ಮಾಣ ಮಾಡಿದೆ. ಆದರೆ ಆ ಶೆಲ್ಟರ್ಗಳು ಎಷ್ಟರ ಮಟ್ಟಿಗೆ ಸುಸಜ್ಜಿತವಾಗಿವೆ, ಸರಿಯಾಗಿ ನಿರ್ವಹಣೆ ಆಗ್ತಾ ಇದೆಯಾ, ಅದರ ಪರಿಸ್ಥಿತಿ ಏನಿದೆ ಅಂತಕ್ಕಂಥದ್ದನ್ನು ನಾನು ನಿಮಗೆ ಇವತ್ತು ತೋರಿಸ್ತಾ ಹೋಗ್ತೇನೆ. ನಾನೀಗ ಅಂತಂದರೆ KR ಮಾರ್ಕೆಟಿಂದ ಮುಂದೆ ಬಂದರೆ ಇಲ್ಲಿ ಒಂದು ಬಸ್ ಸ್ಟಾಪ್ ಇದೆ, ಅದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ. ಯಾವ ರೀತಿ ಆಗಿದೆ ಅಂತಕ್ಕಂಥದ್ದು ಕೂಡ ನೀವು ಗಮನಿಸಬಹುದಾಗಿದೆ. ನೋಡಿ, ಇದು ಒಂದು ನೋಡಿದ್ರೆ ಯಾರಿಗಾದ್ರೂ ಬಸ್ ನಿಲ್ದಾಣ ಅಂತ ಅನಿಸುತ್ತಾ ಅನ್ನತಕ್ಕಂಥದ್ದು ಸಹಜವಾಗಿಯೇ ಎಲ್ರಿಗೂ ಪ್ರಶ್ನೆ ಹುಟ್ಟುತ್ತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಮಲ ಮೂತ್ರ ವಿಸರ್ಜನೆ ಮಾಡಿರುವಂಥದ್ದು, ಮತ್ತು ಇಲ್ಲಿ ಅಂತಂದರೆ ಮದ್ಯದ ಬಾಟಲಿಗಳನ್ನು ಕೂಡ ಅಂತಂದರೆ ಬಿಸಾಕಲಾಗಿರುವಂಥದ್ದು, ಫುಲ್ಲು ಇಲ್ಲಿ ಓಡಾಡಲಿಕ್ಕೆ ಯೋಗ್ಯವಲ್ಲದ ಜಾಗ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇದು ಮೇನ್ ರೋಡಲ್ಲೇ ಇರುವಂಥದ್ದು. ಈ ಒಂದು ಮಾರ್ಕೆಟಿನ ಅಂದರೆ KR ಮಾರ್ಕೆಟಿಂದ ಬಂದರೆ ಅಂತಂದರೆ ಚಾಮರಾಜಪೇಟೆ ಕಲಾಸಿಪಾಳ್ಯಗೆ ಏನು ಕನೆಕ್ಟ್ ಮಾಡುವಂತಹ ರೋಡ್ ಇದು. ನೋಡ್ಬೋದು ಯಾವ ರೀತಿಯಾಗಿ ಬಸ್ ಸ್ಟಾಪಲ್ಲಿ ಅಂತಂದರೆ ಕುಡಿದು ಅಂತಂದರೆ ಮದ್ಯದ ಬಾಟಲಿಗಳನ್ನು ಕೂಡ ಅಂತಂದರೆ ಇಲ್ಲಿ ಬಿಸಾಕಲಾಗಿರುವಂಥದ್ದು ಯಾವ ರೀತಿಯಾಗಿದೆ ಅಂತಕ್ಕಂಥದ್ದು ಕೂಡ ನೀವು ಗಮನಿಸಬಹುದು. ಇಲ್ಲಿ ಇಷ್ಟರ ಮಟ್ಟಿಗೆ ಅಂತಂದರೆ ಇದೆಲ್ಲ ಆದರೂ ಕೂಡ BBMP ಅವರು ಅಂತಂದರೆ ಇದರ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಕ್ರಮವನ್ನು ಜರುಗಿಸ್ತಾ ಇಲ್ಲ. ಯಾಕೆ ಸ್ವಚ್ಛತೆಯನ್ನು ಮೇಂಟೈನ್ ಮಾಡೋದಕ್ಕಾಗ್ತಾ ಇಲ್ಲ? ಇರುವಂಥ ಇದೇನಂತಂದರೆ ದೊಡ್ಡ ದೊಡ್ಡ ಬಸ್ ಸ್ಟಾಪ್ಗಳಾದರೆ ನಿರ್ವಹಣೆ ಮಾಡೋಕ್ಕಾಗಿಲ್ಲ ಅಂತ ಹೇಳ್ಬೋದು, ಆದರೆ ನಿರ್ವಹಣೆ ಮಾಡೋ ಆಗಲ್ಲ ಅಂತ ಹೇಳೋ ಆಗಿಲ್ಲ, ಆದರೆ ಆಗಿಲ್ಲ ಅಂತ ಹೇಳ್ಬೋದು. ಆದರೆ ಇದು ಕೇವಲ ಚಿಕ್ಕ ಚಿಕ್ಕ ಬಸ್ ಸ್ಟಾಪ್ಗಳು. ಆದರೆ ಇದನ್ನು ಕೂಡ ಅಂತಂದರೆ ಜನಕ್ಕೆ ಏನು ಬಳಸಲಿಕ್ಕೆ ಆಗದೆ ಇರುವಷ್ಟು ಯೋಗ್ಯವಲ್ಲದ ಕಲುಷಿತವಾದ ನೋಡ್ಬೋದು. ಇಲ್ಲೇ ಅಂತಂದರೆ ಬಸ್ ಸ್ಟಾಪ್ ಮುಂದೆನೇ ಬಸ್ಗಳು ನಿಂತ್ಕೊಳ್ಳುತ್ತೆ. ಜನಕ್ಕೆ ಅಂತಂದರೆ ನಿಲ್ಲೋದಕ್ಕೂ ಕೂಡ ಆಗದೆ ಇರುವಂಥದ್ದು. ನೋಡಿ, ಇಲ್ಲಿ ಕೂತ್ಕೊಳ್ಳೋದಕ್ಕೆ ಏನು ಆಸನಗಳ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಆದರೆ ಯಾರೋ ಕದಿಮರು ಈ ಆಸನದ ಮೇಲೆ ಹಾಕಿರ್ತಕ್ಕಂತಹ ಒಂದು ಪ್ಲೇಟನ್ನೇ ಅಂತಂದರೆ ಕದ್ಕೊಂಡು ಹೋಗಿದ್ದಾರೆ. ಅಲ್ಲಿ ನೋಡ್ಬೋದು, ಅಲ್ಲಿವರೆಗೂ ಇತ್ತು 3 ಪ್ಲೇಟ್ಗಳಿತ್ತು, 3 ಪ್ಲೇಟ್ಗಳನ್ನು ಕೂಡ ಕದ್ಕೊಂಡು ಹೋಗಿದ್ದಾರೆ. ಇನ್ನು ಈ ಕಡೆ ಭಾಗದಲ್ಲಿ ನೀವು ನೋಡಿ, ಇಲ್ಲಿ ಮೇಲೂ ಕೂಡ ಅಂತಂದರೆ ಇಲ್ಲ ಹಾಕಿದ್ದಾರೆ, ಆದರೆ ಅದು ಯಾವುದೂ ಕೂಡ ಅಂತಂದರೆ ಸುಸಜ್ಜಿತವಾಗಲ್ಲ. ಮಳೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ನಿಂತ್ಕೊಂಡ್ರೆ ಯಾವುದೋ ಒಂದು ಮರದ ಕೆಳಗೆ ನಿಂತ್ಕೊಂಡ್ರೆ ಪರವಾಗಿಲ್ಲ, ಆದರೆ ಇದರ ಕೆಳಗೆ ನಿಂತ್ಕೊಳ್ಳೋ ಹಾಗಿಲ್ಲ. ಯಾಕೆಂತ ಹೇಳಿದ್ರೆ ಮಳೆ ನೀರೆಲ್ಲ ಒಳಗಡೆ ಬರ್ತಾ ಹೋಗುತ್ತೆ. ಇಲ್ಲೇ ನೋಡ್ಬೋದು ನೀವು, ಇದು ಯಾವುದೋ ಒಂದು ಕೇಬಲ್ ಇದೆ, ಕೇಬಲ್ ಕೂಡ ಅಂತಂದರೆ ಇದಕ್ಕೆ ಯಾವ ರೀತಿಯಾಗಿ ನೋಡಿ ಸುತ್ತಿದ್ದಾರೆ ಅಂತಕ್ಕಂಥದ್ದು ಕೂಡ ಇಲ್ಲಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಈ ರೀತಿಯಾಗಿ ಅಂತಂದರೆ ಕೇಬಲ್ಗಳನ್ನು ಇದಕ್ಕೆ ಅಂದರೆ ಸಂಪೂರ್ಣವಾಗಿ ಇದು ಕಬ್ಬಿಣದ ಒಂದು ಶೆಲ್ಟರ್ ಆಗಿರೋದ್ರಿಂದ, ಬಸ್ ಶೆಲ್ಟರ್ ಆಗಿರೋದ್ರಿಂದ ಇದಕ್ಕೆ ಕರೆಂಟ್ ತಾಕಿ ಅಂತಂದರೆ ಸಾಕಷ್ಟು ಅವಘಡಗಳು ಕೂಡ ಇರ್ತದೆ, ಸಂಭವಿಸುವಂತಹ ಒಂದು ಸಾಧ್ಯತೆ ಇರುತ್ತೆ. ಇನ್ನು ಈ ಒಂದು ಬಸ್ ಸ್ಟಾಪ್ ಏನಿದೆಯಲ್ಲ, ಇಲ್ಲಿ ದಿನನಿತ್ಯ ಅಂತಂದರೆ ನೂರಾರು ಮಕ್ಕಳು ಹಾಗೂ ಶಾಲಾ ಮಕ್ಕಳು ಕೂಡ ಬರ್ತಾರೆ. ದಿನನಿತ್ಯ ಸಾವಿರಾರು ಜನ ಓಡಾಡುವಂತಹ ಜಾಗ ಇದು. ಇನ್ನೊಂದು ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ. ಇದರ ಹಿಂದೆನೇ ಏನಂತಂದರೆ ಒಂದು ಖಾಸಗಿ ಟ್ರಾವೆಲ್ ಏನಂತಂದರೆ ಟ್ರಾವೆಲ್ ಬಸ್ ಸ್ಟಾಪ್ ಇದೆ. ಆ ಬಸ್ ಸ್ಟಾಪ್ ಅಲ್ಲಿ ಇರ್ತಕ್ಕಂತಹ ಏನೋ ವೆಹಿಕಲನ್ನು ತೊಳಿತಾರೆ. ವೆಹಿಕಲನ್ನು ತೊಳೆದಂಥವ್ರು ಆ ನೀರನ್ನು ಅಂದರೆ ಗಲೀಜು ನೀರು ಅಂತಂದರೆ ಸಂಪೂರ್ಣವಾಗಿ ಇಲ್ಲಿ ಬರುತ್ತೆ. ಇಲ್ಲಿ ಬಂದು ಏನಂತಂದರೆ ಹಾಗೇನೆ ನೀವು ನೋಡ್ಬೋದು, ಅಲ್ಲಿ ಹೋಗಿ ಅಂತಂದರೆ ಬಸ್ ಸ್ಟಾಪ್ ಮುಂದೆನೇ ನಿಂತ್ಕೊಳ್ಳುತ್ತೆ. ಇಲ್ಲಿ ಜನ ಅದಕ್ಕೆ ಅಂತಂದರೆ ಇಲ್ಲಿ ನಿಂತ್ಕೊಳ್ಳದೆ ಇದರ ಮುಂದೆ ಹೋಗಿ ಅಂತಂದರೆ ಬಸ್ಸಲ್ಲಿ ಜನ ಬಸ್ ಹತ್ತೋದಾಗಿರ್ಬೋದು. ಬಸ್ಗಳು ಕೂಡ ಅಂತಂದರೆ ಆಲ್ಮೋಸ್ಟ್ ಇಲ್ಲಿ ಸ್ಟಾಪ್ ಮಾಡೋದಿಲ್ಲ. ಯಾಕೆಂತ ಹೇಳಿದ್ರೆ ಗಲೀಜಿದೆ, ಜನ ಕೂಡ ಹತ್ತೋದಿಲ್ಲ ಅಂತಕ್ಕಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಇಲ್ಲಿ ಜನ ಹತ್ತೋದಿಲ್ಲ. ಹೀಗಾಗಿ ಅಂತಂದರೆ ಈ ಒಂದು ಖಾಸಗಿ ಬಸ್ ನಿಲ್ದಾಣ ಏನಿದೆ, ಈ ಒಂದು ಏನು SR ಅಂತಕ್ಕಂತಹ ಏನು ಟ್ರಾವೆಲ್ಸ್, ಖಾಸಗಿ ಟ್ರಾವೆಲ್ಸ್ ಇದೆ, ಈ ಟ್ರಾವೆಲ್ಸ್ನವರು ಅಂತಂದರೆ ಕಲುಷಿತ ನೀರನ್ನು ಅಂದರೆ ವೆಹಿಕಲ್ ತೊಳೆದಂತಹ ನೀರನ್ನು ಹೊರಗಡೆ ಬಿಡೋದ್ರಿಂದಾಗಿ ಬಸ್ ಸ್ಟಾಪ್ ಮುಂದೆ ನಿಂತ್ಕೊಳ್ಳುತ್ತೆ. ಇನ್ನಾದರೂ ಕೂಡ ಅಂತಂದರೆ BMTC ಇಂತಹ ಹಾಳಾಗಿರುವಂತಹ ಶೆಲ್ಟರ್ಗಳನ್ನು ನಿರ್ಮಾಣ ಮಾಡಿ ನಿರ್ವಹಣೆಯನ್ನು ಮಾಡಿ ಸಾರ್ವಜನಿಕರ ಬಳಕೆಗೆ ಕೊಡುತ್ತಾ ಅಥವಾ ಇಲ್ಲ ಅಂತಕ್ಕಂಥದ್ದು ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಮಂಜುನಾಥ್ ನೋಡಿ, ರಾಜ್ ನ್ಯೂಸ್, ಬೆಂಗಳೂರು.